ಲೇಸರ್ ಟೋನರ್ ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡೋಣ. HP12A ಕಂಪ್ಯಾಟಿಬಲ್ ಕಾರ್ಟ್ರಿಜ್. ಇಲ್ಲಿ ನಾನು ಫಾಕ್ಸಿನ್ ಕಂಪನಿ ಕಂಪ್ಯಾಟಿಬಲ್ ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡುತ್ತಿದ್ದೇನೆ. ನಿಮಗೆ ಒಂದು ವಿಶಾಲವಾದ ಟೇಬಲ್, ಕೆಲವು ನ್ಯೂಸ್ ಪೇಪರ್ಗಳು ಅಥವಾ ವೇಸ್ಟ್ ವ್ರಾಪರ್ ಹಾಳೆಗಳು ಮತ್ತು ನೀವು ನೋಡಬಹುದಾದ ಈ ಎಲ್ಲಾ ರೀತಿಯ ಪರಿಕರಗಳು ಅಥವಾ ಉಪಕರಣಗಳು ಬೇಕಾಗುತ್ತವೆ. ಅವುಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಿ. ಟೋನರ್ಗೆ ಇಂಕ್ ತುಂಬಲು ನಿಮಗೆ ಒಂದು ಸಣ್ಣ ಕೊಳವೆ ಅಂದರೆ ಫನಲ್ನ ಅಗತ್ಯವಿದೆ. ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಹಲವು ವಸ್ತುಗಳು ಇವೆ. ಅವುಗಳು ಏಕೆ ಬೇಕು ಎಂಬುದು ನಿಮಗೆ ತಿಳಿಯುತ್ತಾ ಹೋಗುತ್ತದೆ. ಈ ಬಾಕ್ಸ್ನಲ್ಲಿ ಹಳೆಯ ಟೋನರ್ಗಳಿಂದ ಸಂಗ್ರಹಿಸಲ್ಪಡಲಾದ ಬಿಡಿಭಾಗಗಳನ್ನು ತುಂಬಿದ್ದೇವೆ. ಇವುಗಳನ್ನು ಬಿಸಾಡುವ ಬದಲು ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಒಳ್ಳೆಯ ಅಭ್ಯಾಸ. ಕೆಲವು ಸ್ಕ್ರೂಗಳು, ಸ್ಪ್ರಿಂಗ್ಗಳು ಇತ್ಯಾದಿಗಳನ್ನು ನೀವು ನೋಡಬಹುದು. ಅಗತ್ಯವಿದ್ದಾಗ ಇವು ಬಳಕೆಗೆ ಬರುತ್ತವೆ. ಇದು ಹೊಸ ಟೋನರ್ ಕಾರ್ಟ್ರಿಜ್ ಆಗಿದ್ದು, ನಿಮಗೆ ಹೊಸದರ ಹಾಗೂ ಹಳೆಯದರ ನಡುವಿನ ವ್ಯತ್ಯಾಸವನ್ನು ನಾವು ತೋರಿಸಲು ಇಚ್ಛಿಸುತ್ತೇವೆ. ಮತ್ತು ಆ ಬಾಕ್ಸ್ನಲ್ಲಿ ರೀಫಿಲ್ ಮಾಡಲು ಟೋನರ್ ಇಂಕ್ ಬಾಟಲ್ಗಳಿವೆ. ಹೀಗೆ ನೀವು ಟೋನರ್ ಅನ್ನು ರೀಫಿಲ್ ಮಾಡಲು ಈ ರೀತಿ ವ್ಯವಸ್ಥೆ ಮಾಡಿಕೊಳ್ಳಬೇಕು ಮತ್ತು ನಂತರ ರೀಫಿಲಿಂಗ್ ಕೆಲಸವನ್ನು ಆರಂಭಿಸಬೇಕು. ಈ ರೀಫಿಲಿಂಗ್ ಕೆಲಸವು ಗಜಿಬಿಜಿಯ ಕೆಲಸವಾಗಿರುವುದರಿಂದ ನಾವು ಗ್ಲೌಸ್ ಹಾಗೂ ಮಾಸ್ಕ್ಗಳನ್ನು ಧರಿಸುವುದರ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬಹುದು. ಅದಲ್ಲದೆ ಈ ಕಾರ್ಬನ್ ಇಂಕ್ ಕೆಲವರಿಗೆ ಅಲರ್ಜಿಯನ್ನು ಸಹ ಉಂಟು ಮಾಡಬಹುದು. ಸರಿ, ಈಗ ಖಾಲಿ ಟೋನರ್ ತರೋಣ. ಈಗ ನಾವು ಈ ಕಾರ್ಟ್ರಿಜ್ ಅನ್ನು ಬಿಚ್ಚಲು ಪ್ರಾರಂಭಿಸೋಣ. ಅದಕ್ಕಾಗಿ ಸ್ಕ್ರೂ ಡ್ರೈವರ್ ಬಳಸುವುದು. ಒಂದು ಬದಿಯಲ್ಲಿ ನೀವು ಕಾರ್ಟ್ರಿಜ್ಗೆ ಡ್ರಮ್ ಅನ್ನು ಹಿಡಿದಿಟ್ಟುಕೊಳ್ಳುವ ಕ್ಯಾಪ್ ಅನ್ನು ಕಾಣಬಹುದು. ಇಲ್ಲಿ ನೀವು 2 ಸ್ಕ್ರೂಗಳನ್ನು ಕಾಣಬಹುದು. ನಾವು ಮೊದಲು ಸಲಹೆ ನೀಡುವುದು ಏನೆಂದರೆ, ಈ ಎಲ್ಲ ಪ್ರಕ್ರಿಯೆಗಳನ್ನು ಗಮನಿಸಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನಂತರ ನಿಮ್ಮ ಟೋನರ್ ಅನ್ನು ರೀಫಿಲ್ ಮಾಡಲು ಕೈಗೆತ್ತಿಕೊಳ್ಳಿ. ದಯವಿಟ್ಟು ಏಕಕಾಲದಲ್ಲಿ ಒಂದು ಕೈಯಲ್ಲಿ ಕಾರ್ಟ್ರಿಜ್ ಅನ್ನು ಬಿಚ್ಚುತ್ತಾ ಇನ್ನೊಂದು ಕೈಯಲ್ಲಿ ಈ ವಿಡಿಯೋವನ್ನು ನೋಡುವುದು ಈ ರೀತಿ ಮಾಡಬೇಡಿ. ಇದು ನಾವು ತೆಗೆದಿರುವ ಮೊದಲನೇ ಸೈಡ್ ಕ್ಯಾಪ್ ಆಗಿದೆ. ಹಾಗೆಯೇ ನಾವು 2 ಸ್ಕ್ರೂಗಳನ್ನು ತೆಗೆದಿದ್ದೇವೆ. ಇದು ನೆನಪಿರಲಿ. ಇಲ್ಲಿ ನೀವು ಹಸಿರು ಅಥವಾ ಗ್ರೀನಿಶ್ ಬ್ಲೂ ಭಾಗವನ್ನು ಏನು ನೋಡುತ್ತಿದ್ದೀರೋ ಇದು OPC ಡ್ರಮ್ ಅಥವಾ ಟೋನರ್ ಡ್ರಮ್ ಅಥವಾ ಸರಳವಾಗಿ ಡ್ರಮ್ ಎಂದು ಕರೆಯುತ್ತಾರೆ. ಇದು ಟೋನರ್ನಲ್ಲಿನ ಪ್ರಮುಖ ಕಾಂಪೊನೆಂಟ್ಗಳಲ್ಲಿ ಒಂದಾಗಿದೆ. ಈ ಡ್ರಮ್ ಅನ್ನು ಎಚ್ಚರಿಕೆಯಿಂದ ತೆಗೆದು ಅದನ್ನು ಪಕ್ಕಕ್ಕೆ ಇಡೋಣ. ಈಗ ಅದರ ಕೆಳಗೆ ನೀವು ಕಪ್ಪು ಬಣ್ಣದ ಮತ್ತೊಂದು ರೋಲರ್ ಅನ್ನು ಕಾಣಬಹುದು. ಇದನ್ನು PCR ರೋಲರ್ ಅಥವಾ ರಬ್ಬರ್ ರೋಲರ್ ಎಂದು ಕರೆಯಲಾಗುತ್ತದೆ. ಇದನ್ನು ನೀವು ಇಕ್ಕಳ ಅಂದರೆ ಕಟಿಂಗ್ ಪ್ಲೇಯರ್ ಬಳಸಿ ತೆಗೆಯಬಹುದು. 2 ಬದಿಗಳಲ್ಲಿ ಮೆಟಲ್ ಭಾಗ ಇರುವುದನ್ನು ಗಮನಿಸಬಹುದು. ಯಾವುದಾದರೂ ಒಂದು ಬದಿಗೆ ತಲುಪಿ ಕಪ್ಪು ರಬ್ಬರ್ ಭಾಗದ ಅಂಚುಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆಯಿಂದ ಹಿಡಿದು ನಂತರ ಇದನ್ನು ಹೊರ ತೆಗೆಯಬೇಕಾಗುತ್ತದೆ. ಇದನ್ನು ಪಕ್ಕಕ್ಕೆ ಇಡೋಣ. ಇದನ್ನು PCR ರೋಲರ್ ಎಂದು ಕರೆಯಲಾಗುತ್ತದೆ. ಇದು ಸಹ ಟೋನರ್ನಲ್ಲಿರುವ ಮತ್ತೊಂದು ಪ್ರಮುಖ ಕಾಂಪೊನೆಂಟ್ ಆಗಿದೆ. ಈಗ ನೀವು ಗಮನಿಸಬಹುದು, ಟೋನರ್ನ ಒಂದು ಬದಿಯಲ್ಲಿ ಡ್ರಮ್ ಅನ್ನು ಹಿಡಿದಿಡಲು 2 ಸಣ್ಣ ಕೊಕ್ಕೆಗಳ ನಡುವೆ ಸ್ಪ್ರಿಂಗ್ ಒಂದನ್ನು ಜೋಡಿಸಲಾಗಿದೆ. ಸದಾ ತಿರುಗುವ ಡ್ರಮ್ ಅನ್ನು ಹಿಡಿದಿಟ್ಟುಕೊಳ್ಳಲು ಈ ಸ್ಪ್ರಿಂಗ್ ಅನ್ನು ಸಪೋರ್ಟ್ ನಂತೆ ಬಳಸಲಾಗುತ್ತದೆ. ಆ ಸಣ್ಣ ಕೊಕ್ಕೆಗಳಿಗೆ ಹಾನಿಯಾಗದಂತೆ ಈ ಸ್ಪ್ರಿಂಗ್ ಅನ್ನು ಎಚ್ಚರಿಕೆಯಿಂದ ತೆಗೆಯೋಣ. ಇದು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಈ ರೀತಿಯ ಚೂಪಾದ ವಸ್ತುವಿನಿಂದ ಇದನ್ನು ತೆಗೆಯಬಹುದು. ಮೊದಲ ಬಾರಿ ಕಾರ್ಟ್ರಿಜ್ ಬಿಚ್ಚುವಾಗ ನೀವು ಈ ಎಲ್ಲಾ ಕಾಂಪೊನೆಂಟ್ಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎಂಬುದನ್ನು ಗಮನಿಸಬೇಕು. ನಂತರ ನೀವು ಕಾರ್ಟ್ರಿಜ್ ಮತ್ತೆ ಜೋಡಿಸುವಾಗ ಅದು ನಿಮಗೆ ಸಹಾಯಕ್ಕೆ ಬರುತ್ತದೆ. ಈಗ ಕಾರ್ಟ್ರಿಜ್ನ 2 ಬದಿಗಳಲ್ಲಿ ನೀವು 2 ಸಣ್ಣ ಸಿಲಿಂಡರ್ ಆಕಾರದ ಪಿನ್ಗಳನ್ನು ನೋಡಬಹುದು. ಇವುಗಳನ್ನು ತೆಗೆಯಬೇಕಾಗುತ್ತದೆ. ತೆಗೆಯುವ ಮುನ್ನ ಇವು ಅಲ್ಲಿ ಹೇಗೆ ಹಾಕಿದ್ದಾರೆ ಎಂಬುದನ್ನು ಗಮನಿಸಿ. ನಿಮಗೆ ಅದು ಮುಂದೆ ಸಹಾಯವಾಗುತ್ತದೆ. ಆಲನ್ ಕೀ ಅಥವಾ ಚೂಪಾದ ಅಂಚಿರುವ ಎಲ್ ಆಕಾರದ ಯಾವುದಾದರೂ ವಸ್ತು ಬಳಸಿದರೆ ನಿಮಗೆ ಈ ಪಿನ್ಗಳಿರುವ ಜಾಗವನ್ನು ಮುಟ್ಟಲು ಸುಲಭವಾಗುತ್ತದೆ. ನಾನು ಒಂದು ಉದ್ದವಾದ ತೆಳುವಾದ ಸ್ಕ್ರೂ ಡ್ರೈವರ್ ಅನ್ನು ಇಲ್ಲಿ ಬಳಸುತ್ತಿದ್ದೇನೆ. ಚುಚ್ಚುವ ಮೊದಲು ಆ ಪಿನ್ಗಳು ಎಲ್ಲಿವೆ ಎಂಬುದನ್ನು ಮೊದಲು ಗಮನಿಸಿ. ಏಕೆಂದರೆ ನೀವು ಮನಸೋ ಇಚ್ಛೆ ಚುಚ್ಚಿದರೆ ಆ ಪಿನ್ಗಳ ಸುತ್ತಲೂ ರಂಧ್ರಗಳು ಉಂಟಾಗಬಹುದು. ಇದು ಮುಂದೆ ನಿಮಗೆ ತೊಂದರೆ ಕೊಡಬಹುದು. ರೀಫಿಲಿಂಗ್ ಮಾಡುವ ಸ್ಥಳದಲ್ಲಿ ಸಾಕಷ್ಟು ಬೆಳಕಿರುವುದನ್ನು ಖಾತರಿಪಡಿಸಿಕೊಳ್ಳಿ. ಇದರಿಂದ ಎಲ್ಲವನ್ನೂ ಸ್ಪಷ್ಟವಾಗಿ ನೋಡಲು ನಿಮಗೆ ಸಹಾಯವಾಗುತ್ತದೆ. 2 ಪಿನ್ಗಳನ್ನು ತೆಗೆಯಿರಿ. ಪಿನ್ಗಳನ್ನು ತೆಗೆದುಹಾಕದೆ ಹಾಗೆಯೇ ಟೋನರ್ ಅನ್ನು ತೆರೆಯಲು ಪ್ರಯತ್ನಿಸಿದರೆ ಅದು ಡ್ಯಾಮೇಜ್ ಆಗಬಹುದು. ಈಗ ನೀವು ಟೋನರ್ ಅನ್ನು ಯಶಸ್ವಿಯಾಗಿ ತೆಗೆದಿದ್ದೀರಿ ಮತ್ತು 2 ಭಾಗಗಳನ್ನಾಗಿ ವಿಂಗಡಿಸಿದ್ದೀರಿ. ಇದು ಟೋನರ್ ರೀಫಿಲಿಂಗ್ನ ಮೊದಲನೇ ಹಂತವಾಗಿದೆ.
ಮೊದಲನೇ ಕಂಪಾರ್ಟ್ಮೆಂಟ್ನಲ್ಲಿ ವೇಸ್ಟ್ ಇಂಕ್ ಸಂಗ್ರಹವಾಗಿರುತ್ತದೆ. ಅದನ್ನು ನೀವು ತೆಗೆದು ಹಾಕಬೇಕಾಗುತ್ತದೆ. ಪಕ್ಕಕ್ಕೆ ಇರಿಸಿದ ಮತ್ತೊಂದು ಕಂಪಾರ್ಟ್ಮೆಂಟ್ನಲ್ಲಿ ನೀವು ಹೊಸ ಟೋನರ್ ಇಂಕ್ ಅನ್ನು ತುಂಬಬೇಕಾಗುತ್ತದೆ. ಈಗ ನೀವು ಇಲ್ಲಿ ಸಂಗ್ರಹಿತವಾಗಿರುವ ಈ ವೇಸ್ಟ್ ಇಂಕ್ ಅನ್ನು ಸಂಪೂರ್ಣವಾಗಿ ತೆಗೆದು ಹಾಕಬೇಕು. ಅದಕ್ಕಾಗಿ ನಾವು ಈ 2 ಸ್ಕ್ರೂಗಳನ್ನು ತೆಗೆಯಬೇಕು. ಇಲ್ಲಿ ಇನ್ನೊಂದು ಸ್ಪ್ರಿಂಗ್ ಇದೆ, ಇದನ್ನು ಸಹ ನೀವು ತೆಗೆಯಬೇಕು ಮತ್ತು ಈ ಸ್ಪ್ರಿಂಗ್ ನ ಉದ್ದೇಶವನ್ನು ನಾವು ನಿಮಗೆ ನಂತರ ಹೇಳುತ್ತೇವೆ. ಮತ್ತೊಮ್ಮೆ ನಾನು ಹೇಳುವುದೇನೆಂದರೆ, ಯಾವುದನ್ನಾದರೂ ತೆಗೆಯುವ ಮೊದಲು ಅವು ಹೇಗೆ ಜೋಡಿಸಲ್ಪಟ್ಟಿವೆ ಎಂಬುದನ್ನು ಮೊದಲು ಗಮನಿಸಿ. ಮತ್ತೆ ವಾಪಸ್ಸು ಅದನ್ನು ಹೇಗೆ ಹಾಕುವುದು ಎಂಬುದನ್ನು ಈಗಲೇ ನೋಡಿಕೊಳ್ಳುವುದರಿಂದ ಮುಂದೆ ನಿಮಗೆ ಉಪಯೋಗವಾಗುತ್ತದೆ. ಮತ್ತೆರಡು ಸ್ಕ್ರೂಗಳನ್ನು ತೆಗೆದಂತಾಯಿತು. ನಿಮಗೆ ನೆನಪಿದ್ದರೆ ಒಟ್ಟು 4 ಸ್ಕ್ರೂಗಳನ್ನು ನಾವು ತೆಗೆದಿದ್ದೇವೆ. ಈ ಕಾಂಪೊನೆಂಟ್ ಅನ್ನು ಪಕ್ಕಕ್ಕೆ ಇಡೋಣ. ಇದು ನಾವು ತೆಗೆದ 3ನೇ ಕಾಂಪೊನೆಂಟ್ ಆಗಿದೆ ಅಲ್ಲವೇ? ಇದನ್ನು ವೈಪರ್ ಬ್ಲೇಡ್ ಎಂದು ಕರೆಯಲಾಗುತ್ತದೆ. ಈಗ ನೀವು ಇಲ್ಲಿ ಕಪ್ಪು ಪುಡಿಯನ್ನು ನೋಡಬಹುದು. ಇದು ವೇಸ್ಟ್ ಟೋನರ್ ಇಂಕ್. ನೀವು ಇದನ್ನು ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಮತ್ತು ಇದನ್ನು ಎಂದಿಗೂ ಯಾವುದೇ ಕಾರಣಕ್ಕೂ ಪುನಃ ಬಳಸಬೇಡಿ. ಇದನ್ನು ಬಳಸಿದರೆ ಟೋನರ್ ಮತ್ತು ಪ್ರಿಂಟರ್ ಎರಡೂ ಹಾಳಾಗುತ್ತವೆ, ಏಕೆಂದರೆ ಇದು ತನ್ನ ಚಾರ್ಜಿಂಗ್ ಗುಣಲಕ್ಷಣಗಳನ್ನು ಕಳೆದುಕೊಂಡಿದೆ. ಬ್ರಷ್ ಹಾಗೂ ಸಣ್ಣ ಬಟ್ಟೆ ಬಳಸಿ ಇವೆಲ್ಲವನ್ನು ಕ್ಲೀನ್ ಮಾಡಬಹುದು. ಟ್ಯಾಪ್ ಮಾಡುವ ಮೂಲಕ ಸಾಧ್ಯವಾದಷ್ಟು ತೆಗೆದುಹಾಕಿ. ಸ್ವಲ್ಪ ಪ್ರಮಾಣದ ಇಂಕ್ ಉಳಿದಿದ್ದರೆ ಯಾವುದೇ ತೊಂದರೆ ಇರುವುದಿಲ್ಲ. ಟೋನರ್ ರೀಫಿಲ್ ಮಾಡುವಾಗ ಈ ವೇಸ್ಟ್ ಇಂಕ್ ಅನ್ನು ತೆಗೆದುಹಾಕುವುದು ಮುಖ್ಯವಾಗಿರುತ್ತದೆ. ಕೆಲವರು ಇದನ್ನು ತೆಗೆಯದೆ ಹಾಗೆಯೇ ಬಿಡುತ್ತಾರೆ. ತರಾತುರಿಯಲ್ಲಿ ಇನ್ನೊಂದು ಕಂಪಾರ್ಟ್ಮೆಂಟ್ ನಲ್ಲಿ ಮಾತ್ರ ಹೊಸ ಟೋನರ್ ಅನ್ನು ತುಂಬಿ ಈ ಕಂಪಾರ್ಟ್ಮೆಂಟ್ ಅನ್ನು ಸ್ವಚ್ಛಗೊಳಿಸುವುದನ್ನು ನಿರ್ಲಕ್ಷಿಸುತ್ತಾರೆ. ಕೆಲವರಂತೂ ಟೋನರ್ ಕಂಪಾರ್ಟ್ಮೆಂಟ್ ನಲ್ಲಿ ಒಂದು ಸಣ್ಣ ರಂಧ್ರವನ್ನು ಕೊರೆದು ಕಾರ್ಟ್ರಿಜ್ ಅನ್ನು ಸಹ ಓಪನ್ ಮಾಡದೆ ಹಾಗೆಯೇ ಟೋನರ್ ಅನ್ನು ತುಂಬುತ್ತಾರೆ. ಇವೆಲ್ಲವೂ ಕೆಟ್ಟ ಅಭ್ಯಾಸಗಳು. ಈ ವೇಸ್ಟ್ ಇಂಕ್ ತುಂಬಿದರೆ ಅದು ಕಾರ್ಟ್ರಿಜ್ ನಿಂದ ಚೆಲ್ಲಬಹುದು ಮತ್ತು ಪ್ರಿಂಟರ್ ನೊಳಗೆ ಲೀಕ್ ಆಗಬಹುದು, ಪ್ರಿಂಟರ್ ಹಾಳಾಗಬಹುದು. ಆದ್ದರಿಂದ ಸೋಮಾರಿತನ ಬೇಡ. ಪ್ರತಿ ಬಾರಿ ರೀಫಿಲಿಂಗ್ ಮಾಡುವಾಗಲೆಲ್ಲ ಈ ವೇಸ್ಟ್ ಇಂಕ್ ಅನ್ನು ಮರೆಯದೆ ತೆಗೆದು ಹಾಕಬೇಕು. ಈಗ ನಾವು ವೈಪರ್ ಬ್ಲೇಡ್ ಅನ್ನು ಸ್ವಚ್ಛಗೊಳಿಸೋಣ. ಇದಕ್ಕಾಗಿ ಸಣ್ಣ ಕಾಟನ್ ಬಟ್ಟೆಯನ್ನು ಬಳಸಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ನಿಧಾನವಾಗಿ ಜಾಗರೂಕತೆಯಿಂದ ಮಾಡಿ. ಈಗ ನಾವು ನಮ್ಮ ಗಮನವನ್ನು ಟೋನರ್ ಕಂಪಾರ್ಟ್ಮೆಂಟ್ ನ ಕಡೆಗೆ ತಿರುಗಿಸೋಣ. ಇಲ್ಲಿಯೇ ನಾವು ಹೊಸ ಟೋನರ್ ಅನ್ನು ತುಂಬಿಸಬೇಕಾಗುತ್ತದೆ. ಇಲ್ಲಿಯೂ ಸಹ ನೀವು ಮೊದಲು ಸ್ವಲ್ಪ ಸ್ವಚ್ಛಗೊಳಿಸಬೇಕು. ಸಾಧ್ಯವಾದಷ್ಟು ಇಂಕ್ ಅನ್ನು ಕ್ಲೀನ್ ಮಾಡಬೇಕು, ಏಕೆಂದರೆ ಇಲ್ಲಿ ಹೊಸ ಟೋನರ್ ಮತ್ತು ವೇಸ್ಟ್ ಟೋನರ್ ಎರಡೂ ಸ್ವಲ್ಪ ಸ್ವಲ್ಪ ಅಂಟಿಕೊಂಡಿರುತ್ತದೆ. ಮತ್ತು ನೀವು ಇಲ್ಲಿ ನೋಡುವ 3ನೇ ಡ್ರಮ್ ಅಥವಾ ರೋಲರ್, ಇದನ್ನು ಮ್ಯಾಗ್ನೆಟಿಕ್ ರೋಲರ್ ಎಂದು ಕರೆಯುತ್ತಾರೆ. ಇದು ಮತ್ತೊಂದು ಪ್ರಮುಖ ಕಾಂಪೊನೆಂಟ್. ಇದು ಮೂಲತಃ ಟೋನರ್ ಪೌಡರ್ ಅನ್ನು ಡ್ರಮ್ಗೆ ಅಂಟಿಸುತ್ತದೆ. ಆದ್ದರಿಂದ ಈ ಭಾಗವನ್ನು ಎಚ್ಚರಿಕೆಯಿಂದ ಮತ್ತು ಸೂಕ್ಷ್ಮವಾಗಿ ಸ್ವಚ್ಛಗೊಳಿಸಿ. ಇದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಅಗತ್ಯವಿಲ್ಲ. ಇದರ ಮೇಲೆ ಸ್ವಲ್ಪ ಇಂಕ್ ಉಳಿದಿದ್ದರೆ ಅದು ಹಾಗೇ ಇರಲಿ. ಈ ರೋಲರ್ನ ಉದ್ದೇಶವೇ ಟೋನರ್ ಕಂಟೈನರ್ನಿಂದ ಇಂಕ್ ಅನ್ನು ಹೊರತೆಗೆಯುವುದಾಗಿದೆ. ಟೋನರ್ ಖಾಲಿಯಾಗಿದ್ದರೂ ಸಹ ಈ ರೋಲರ್ನ ಮೇಲೆ ಯಾವಾಗಲೂ ಸ್ವಲ್ಪ ಇಂಕ್ ಮೆತ್ತಿಕೊಂಡಿರುತ್ತದೆ. ಇಲ್ಲಿ ಮತ್ತೊಂದು ಬ್ಲೇಡ್ ಅನ್ನು ನೀವು ಕಾಣಬಹುದು. ಇದನ್ನು ಡಾಕ್ಟರ್ ಬ್ಲೇಡ್ ಎನ್ನುತ್ತಾರೆ. ಇದು ಮ್ಯಾಗ್ನೆಟಿಕ್ ರೋಲರ್ಗೆ ಅಂಟಿಕೊಂಡಂತೆ ಇರುತ್ತದೆ. ನೀವು ಇದನ್ನು ಸಹ ಸ್ವಲ್ಪ ಸ್ವಚ್ಛಗೊಳಿಸಬಹುದು. ಕೆಲವರು ಈ ಡಾಕ್ಟರ್ ಬ್ಲೇಡ್ ಅನ್ನು ಹಿಡಿದಿಟ್ಟುಕೊಳ್ಳುವ ಸ್ಕ್ರೂಗಳನ್ನು ತೆಗೆದು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತಾರೆ. ಆದರೆ ಇದರ ಅಗತ್ಯವಿಲ್ಲ. ಏಕೆ ಎಂದು ನಾನು ಮುಂದೆ ನಿಮಗೆ ಹೇಳುತ್ತೇನೆ. ಈಗ ಈ ವೇಸ್ಟ್ ಟೋನರ್ ಅನ್ನು ಸುರಕ್ಷಿತವಾಗಿ ಡಂಪ್ ಮಾಡೋಣ. ಈ ಪೌಡರ್ ಮಕ್ಕಳು ಅಥವಾ ಪ್ರಾಣಿಗಳ ಸಂಪರ್ಕಕ್ಕೆ ಬರದಂತೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಜಾಗದಲ್ಲಿ ವಿಸರ್ಜಿಸಿ. ಇದು ಮೆಡಿಕಲ್ ಅಥವಾ ಸರ್ಜಿಕಲ್ ತ್ಯಾಜ್ಯಕ್ಕೆ ಸಮವಾಗಿದೆ. ಈಗ ನಿಮ್ಮ ಮೇಜಿನ ಮೇಲೆ ಇನ್ನೊಂದು ಹೊಸ ನ್ಯೂಸ್ ಪೇಪರ್ ಅಥವಾ ಹಾಳೆಯನ್ನು ಇರಿಸಿ. 2 ಕಂಪಾರ್ಟ್ಮೆಂಟ್ಗಳಲ್ಲಿ ನಿಮಗೇನಾದರೂ ವೇಸ್ಟ್ ಇಂಕ್ ಕಂಡು ಬಂದರೆ ಅದನ್ನು ಕ್ಲೀನ್ ಮಾಡಿ. ನಾವು ಏನೆಲ್ಲ ತೆಗೆದಿದ್ದೇವೆ ಎಂಬುದನ್ನು ಮತ್ತೊಮ್ಮೆ ನೋಡೋಣ. 2 ಕಂಪಾರ್ಟ್ಮೆಂಟ್ಗಳು, 2 ಸ್ಪ್ರಿಂಗ್ಗಳು, ಕಂಪಾರ್ಟ್ಮೆಂಟ್ಗಳನ್ನು ಒಟ್ಟಿಗೆ ಹಿಡಿದಿಡಲು 2 ಚಿಕ್ಕ ಸೈಡ್ ಪಿನ್ಗಳು, ನಾವು ತೆಗೆದ 4 ಸ್ಕ್ರೂಗಳು, ಡ್ರಮ್ ತೆಗೆಯಲು 2, ವೈಪರ್ ಬ್ಲೇಡ್ ತೆಗೆಯಲು 2, ಪಿಸಿಆರ್ ರಬ್ಬರ್ ರೋಲರ್, ಒಪಿಸಿ ಡ್ರಮ್ ಇವೆಲ್ಲವನ್ನು ಒರೆಸಿಕೊಳ್ಳಿ ಮತ್ತು ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಿ. ವೈಪರ್ ಬ್ಲೇಡ್ ಮತ್ತು ಡ್ರಮ್ ಅನ್ನು ಹಿಡಿದಿಡಲು ಮೊದಲನೇ ಸೈಡ್ ಕ್ಯಾಪ್, ಇವಿಷ್ಟನ್ನು ನಾವು ತೆಗೆದಿದ್ದೇವೆ. ಈಗ ಇವೆಲ್ಲವನ್ನು ಬದಿಗಿಟ್ಟು ನಮ್ಮ ಕೆಲಸವನ್ನು ಮುಂದುವರಿಸೋಣ. ವೇಸ್ಟ್ ಟೋನರ್ ಕಂಪಾರ್ಟ್ಮೆಂಟ್ ಅನ್ನು ತೆಗೆದುಕೊಳ್ಳೋಣ. ಅದನ್ನು ಮತ್ತೆ ಜೋಡಿಸೋಣ. ವೈಪರ್ ಬ್ಲೇಡ್ ಅನ್ನು ಅದರ ಜಾಗದಲ್ಲಿ ಮತ್ತೆ ಇಡಬೇಕು. 2 ಬದಿಗಳಲ್ಲಿ ನೀವು ಗುಂಡನೆಯ 2 ಹುಕ್ಗಳನ್ನು ಗಮನಿಸಬಹುದು. ವೈಪರ್ ಬ್ಲೇಡ್ ನಲ್ಲಿರುವ ರಂಧ್ರಗಳು ಆ ಹುಕ್ಗಳ ಒಳಗೆ ಫಿಟ್ ಆಗುತ್ತದೆ.
ನಂತರ ನೀವು ಸ್ಕ್ರೂಗಳನ್ನು ಟೈಟ್ ಮಾಡಬಹುದು. ತುಂಬಾ ಸಡಿಲವಾಗಿಯೂ ಇರಬಾರದು, ತುಂಬಾ ಬಿಗಿಯಾಗಿಯೂ ಇರಬಾರದು. ಬ್ಲೇಡ್ ಅಲ್ಲಾಡದಂತೆ ಟೈಟ್ ಮಾಡಿದರೆ ಸಾಕು. ಈಗ ನಾವು ಎರಡನೇ ಸ್ಪ್ರಿಂಗ್ ಅನ್ನು ಫಿಟ್ ಮಾಡೋಣ. ಇದು ನಾವು ತೆಗೆದ ಎರಡನೇ ಸ್ಪ್ರಿಂಗ್. ಇದು ವೈಪರ್ ಬ್ಲೇಡ್ ನ ಮೇಲೆ ವೇಸ್ಟ್ ಟೋನರ್ ಕಂಪಾರ್ಟ್ಮೆಂಟ್ ನ ಒಳಗೆ ಇರುತ್ತದೆ. ನೀವು ಎರಡು ಸ್ಪ್ರಿಂಗ್ ಗಳ ವ್ಯತ್ಯಾಸವನ್ನು ಸುಲಭವಾಗಿ ನೋಡಿ ತಿಳಿದುಕೊಳ್ಳಬಹುದು. ಹುಕ್ ಗಳನ್ನು ಗಮನಿಸುತ್ತಾ ಎಚ್ಚರಿಕೆಯಿಂದ ಸೇರಿಸಿ. ಸ್ಪ್ರಿಂಗ್ ನಲ್ಲಿನ ರೌಂಡ್ ಹೋಲ್ ಅಲ್ಲಿರುವ ರೌಂಡ್ ಆದ ಕೊಕ್ಕೆಯ ಒಳಗೆ ಸೇರಿಸಬೇಕು ಮತ್ತು ಅದರ ತುದಿಗಳನ್ನು ಮೇಲೆ ಕೆಳಗೆ ಇರುವ ಹುಕ್ ಗಳಿಗೆ ಸಿಗಿಸಬೇಕು. ನೀವು ಅದನ್ನು ಈ ಸ್ಪ್ರಿಂಗ್ ತೆಗೆಯುವ ಮೊದಲೇ ಹೇಗೆ ಜೋಡಿಸಲ್ಪಟ್ಟಿತ್ತು ಎಂದು ಗಮನಿಸಿದ್ದಲ್ಲಿ ಪುನಃ ಹಾಕುವಾಗ ಅದು ನಿಮಗೆ ಸುಲಭವಾಗುತ್ತದೆ. ಆದರೆ ಇದು ಅಷ್ಟು ಕಷ್ಟವೇನೂ ಆಗುವುದಿಲ್ಲ. ಸ್ಪ್ರಿಂಗ್ ಅನ್ನು ಸರಿಯಾಗಿ ಜೋಡಿಸಿದರೆ ನೀವು ಅದರ ಕೆಳಗಿನ ಭಾಗವನ್ನು ಈ ರೀತಿ ಸುಲಭವಾಗಿ ಮೂವ್ ಮಾಡಬಹುದು. ಇದು ಈಗ ಸಿದ್ಧವಾಗಿದೆ. ಇದನ್ನು ಪಕ್ಕಕ್ಕೆ ಇಡೋಣ. ಟೋನರ್ ಕ್ಲೀನಿಂಗ್ ಕೆಲಸ ಈಗ ಮುಗಿದಿದೆ. ಇದು ರೀಫಿಲಿಂಗ್ ನ ಎರಡನೇ ಹಂತವಾಗಿದೆ. ಈಗ ನಾವು ಎರಡನೇ ಕಂಪಾರ್ಟ್ಮೆಂಟ್ ತೆಗೆದುಕೊಳ್ಳೋಣ. ಇಲ್ಲಿಯೇ ನಾವು ಹೊಸ ಟೋನರ್ ಅನ್ನು ತುಂಬಿಸಬೇಕು. ಯಾವಾಗಲೂ ನೆನಪಿಡಿ, ನೀವು ಎಡಭಾಗದಲ್ಲಿರುವ ಈ ಸೈಡ್ ಕ್ಯಾಪ್ ಅನ್ನು ಮಾತ್ರ ತೆಗೆಯಬೇಕು. ಬಲಭಾಗದಲ್ಲಿ ಮ್ಯಾಗ್ನೆಟಿಕ್ ರಾಡ್ ಅನ್ನು ಹಿಡಿದಿಡಲು ಗೇರ್ ಮೆಕ್ಯಾನಿಸಮ್ ಇರುತ್ತದೆ. ಹಾಗಾಗಿ ಬಲಭಾಗದ ಸೈಡ್ ಕ್ಯಾಪ್ ಅನ್ನು ಯಾವುದೇ ಕಾರಣಕ್ಕೆ ತೆಗೆಯಬೇಡಿ. ಇಲ್ಲಿ ಏನಾದರೂ ಇಂಕ್ ಕಂಡು ಬಂದರೆ ಮಾತ್ರ ಟ್ಯಾಪ್ ಮಾಡಿ ತೆಗೆದುಹಾಕಿ. ಆದರೆ ಈ ಬಲಭಾಗದ ಕ್ಯಾಪ್ ಅನ್ನು ತೆಗೆಯಲು ಹೋಗಬೇಡಿ. ನೀವು ಎಚ್ಚರಿಕೆಯಿಂದ ಗಮನಿಸಿದರೆ ಪ್ಲಾಸ್ಟಿಕ್ ಗೇರ್ಗಳು ಎಲ್ಲಿವೆ, ಎಲ್ಲಿ ಇಲ್ಲ ಎಂಬುದನ್ನು ಸುಲಭವಾಗಿ ಗುರುತಿಸಬಹುದು. ಹಾಗಾಗಿ ಈ ಎಡಭಾಗದ ಸೈಡ್ ಕ್ಯಾಪ್ ಅನ್ನು ಮಾತ್ರ ತೆಗೆಯಿರಿ. ಈಗ ರೀಫಿಲ್ ಮಾಡೋಣ. ಟೋನರ್ ಕಂಪಾರ್ಟ್ಮೆಂಟ್ ಅನ್ನು ತೆಗೆದುಕೊಂಡು ಎಡಭಾಗದ ಕ್ಯಾಪ್ ಅನ್ನು ತೆಗೆಯಿರಿ. ಈಗ ನೀವು ತೆಗೆಯುತ್ತಿರುವುದು, ನೀವು ಜ್ಞಾಪಿಸಿಕೊಂಡರೆ, ಇದು 5ನೇ ಸ್ಕ್ರೂ. ಇಲ್ಲಿ ನೀವು ಇಂಕ್ ಅನ್ನು ತುಂಬುವ, ಸುರಿಯುವ ಜಾಗವನ್ನು ಕಾಣಬಹುದು. ಇಂಕ್ ತುಂಬುವ ಮೊದಲು ಬಾಟಲ್ಗಳನ್ನು ಚೆನ್ನಾಗಿ ಅಲ್ಲಾಡಿಸಿ. ಹೀಗೆ ಮಾಡುವುದರಿಂದ ಇಂಕ್ ಕಣಗಳು ಸಡಿಲಗೊಂಡು ಸುಲಭವಾಗಿ ಸುರಿಯುವಂತೆ ಆಗುತ್ತದೆ. ಈಗ ಈ ಕ್ಯಾಪ್ ಅನ್ನು ತೆಗೆದರೆ ಇಂಕ್ ಅನ್ನು ಸುರಿಯಲು ನೀವು ಒಂದು ಸಣ್ಣ ಹೋಲ್ ಅನ್ನು ಕಾಣಬಹುದು. ಇಂಕ್ ಅನ್ನು ತುಂಬಲು ಒಂದು ಸಣ್ಣ ಪ್ಲಾಸ್ಟಿಕ್ ಫನಲ್ ಅನ್ನು ಬಳಸಿ. ನೀವು ಮ್ಯಾಗ್ನೆಟಿಕ್ ರಾಡ್ ಅನ್ನು ಕಂಪಾರ್ಟ್ಮೆಂಟ್ಗೆ ಅಂಟುಕೊಂಡಂತೆ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬೇಕು. ಮ್ಯಾಗ್ನೆಟಿಕ್ ರಾಡ್ ಅದರ ಸ್ಥಾನದಿಂದ ಯಾವುದೇ ಕಾರಣಕ್ಕೂ ಹೊರ ಬರಬಾರದು. ಒಂದು ವೇಳೆ ಹೊರ ಬಂದರೆ ನೀವು ಇಂಕ್ ತುಂಬುವಾಗ ಇಂಕ್ ಹೊರ ಚೆಲ್ಲುತ್ತದೆ. ಹಾಗಾಗಿ ಇಂಕ್ ತುಂಬುವ ಕೆಲಸವನ್ನು ಸಾವಧಾನವಾಗಿ ಮಾಡಿ ಸಮಯವನ್ನು ತೆಗೆದುಕೊಳ್ಳಿ. ಇಂಕ್ ಚೆಲ್ಲದಂತೆ ನೋಡಿಕೊಳ್ಳಿ. ಇಂಕ್ ಒಳಗೆ ಹೋಗುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಮಧ್ಯೆ ಮಧ್ಯೆ ಟ್ಯಾಪ್ ಮಾಡುತ್ತಾ ಇರಿ. ಟೋನರ್ ಸಂಪೂರ್ಣವಾಗಿ ಖಾಲಿಯಾಗಿದ್ದರೆ ಅದು ಖಂಡಿತವಾಗಿಯೂ 120 ಗ್ರಾಂ ಒಂದು ಪೂರ್ಣ ಬಾಟಲ್ ಇಂಕ್ ಅನ್ನು ನೀವು ತುಂಬಿಸಬಹುದು. ಇನ್ನೊಂದು ಅರ್ಧ ಬಾಟಲ್ ಸಹ ನೀವು ತುಂಬಲು ಪ್ರಯತ್ನಿಸಬಹುದು. ಅಂದರೆ ಒಟ್ಟು 180 ಗ್ರಾಂ. ಫನಲ್ ತೆಗೆದು ಪೌಡರ್ ತುಂಬುತ್ತಿರುವುದನ್ನು ನೀವು ಗಮನಿಸಬಹುದು. ಪೂರ್ತಿ ತುಂಬಿಸದೆ 1 ಇಂಚ್ ಗ್ಯಾಪ್ ಇರುವಂತೆಯೇ ತುಂಬಿಸುವುದನ್ನು ನಿಲ್ಲಿಸಿ. ಇಂಕ್ ತುಂಬಿದ ನಂತರ ಕ್ಯಾಪ್ ಅನ್ನು ಹಾಕಿ. ಈಗ ಒಂದು ಮುಖ್ಯವಾದ ವಿಷಯವೆಂದರೆ ಈ ಎರಡನೇ ಸೈಡ್ ಕ್ಯಾಪ್ ಅನ್ನು ಹಾಕುವುದು. ಮೊದಲು ಸೈಡ್ ಕ್ಯಾಪ್ ಅನ್ನು ಗಮನಿಸಿ. ನೀವು ಅರ್ಧ ಚಂದ್ರ ಆಕಾರದ ಈ ಸಣ್ಣ ರಂಧ್ರವನ್ನು ಗಮನಿಸಿ. ಇದು ಮ್ಯಾಗ್ನೆಟಿಕ್ ರಾಡ್ ನ ತುದಿಗೆ ನಿಖರವಾಗಿ ಹೊಂದಿಕೆಯಾಗಬೇಕು. ಮ್ಯಾಗ್ನೆಟಿಕ್ ರಾಡ್ ನ ತುದಿಯೂ ಸಹ ಅರ್ಧ ಚಂದ್ರದ ಆಕಾರದಲ್ಲಿದೆ. ಇವೆರಡೂ ಸರಿಯಾಗಿ ಹೊಂದಿಕೊಳ್ಳಬೇಕು. ಮ್ಯಾಗ್ನೆಟಿಕ್ ರಾಡ್ಗೆ ಸ್ಪ್ರಿಂಗ್ ಕೂಡ ಅಂಟಿಕೊಂಡಿದೆ. ಈ ಸ್ಪ್ರಿಂಗ್ ಹಾನಿಗೊಳಗಾಗಬಹುದು. ಆದ್ದರಿಂದ ಅತ್ಯಂತ ಜಾಗರೂಕರಾಗಿರಿ. ನೀವು ಮ್ಯಾಗ್ನೆಟಿಕ್ ರಾಡ್ ಅನ್ನು ಅದರ ಸ್ಥಾನದಿಂದ ತೆಗೆಯದಿದ್ದರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಅದಕ್ಕಾಗಿಯೇ ಈ ಮ್ಯಾಗ್ನೆಟಿಕ್ ರಾಡ್ ಅನ್ನು ಎಂದಿಗೂ ಡಿಸ್ಟರ್ಬ್ ಮಾಡಲು ಹೋಗಬೇಡಿ. ಈ ರಾಡ್ ಸೈಡ್ ಕ್ಯಾಪ್ ನ ಸಣ್ಣ ರಂಧ್ರಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂತೆ ಆಗಬೇಕು. ಒಂದು ವೇಳೆ ಇದು ತಪ್ಪಿ ಹೋದರೆ ನೀವು ಮ್ಯಾಗ್ನೆಟಿಕ್ ರಾಡ್ ಅನ್ನು ನಿಧಾನವಾಗಿ ತಿರುಗಿಸಬೇಕು. ಆಗ ಒಂದು ಹಂತದಲ್ಲಿ ಅದು ರಂಧ್ರಕ್ಕೆ ಸಿಕ್ಕಿಕೊಳ್ಳುತ್ತದೆ. ಇದನ್ನು ನೀವು ತಾಳ್ಮೆಯಿಂದ ಮಾಡಬೇಕು. ಸ್ಪ್ರಿಂಗ್ ಡ್ಯಾಮೇಜ್ ಆಗದಂತೆ ಮತ್ತು ರಾಡ್ ಮೇಲಿನ ಅರ್ಧ ಚಂದ್ರದ ತುದಿಯು ಒಳಗೆ ಹೋಗದಂತೆ ಎಚ್ಚರ ವಹಿಸಬೇಕು. ಅದೇನಾದರೂ ಒಳಗೆ ಹೋದರೆ ನೀವು ಅದನ್ನು ಹುಷಾರಾಗಿ ಮೇಲಕ್ಕೆ ಎಳೆಯಬೇಕಾಗುತ್ತದೆ. ಇಲ್ಲದಿದ್ದರೆ ಅದು ಸೈಡ್ ಕ್ಯಾಪ್ ಗ್ರೂವ್ನ ಒಳಗೆ ಹೊಂದಿಕೆಯಾಗುವುದಿಲ್ಲ ಮತ್ತು ಅದನ್ನು ಎಳೆಯುವಾಗ ಸ್ಪ್ರಿಂಗ್ಗೆ ಹಾನಿಯಾಗುವ ಸಾಧ್ಯತೆಯೂ ಇರುತ್ತದೆ. ಹಾಗಾಗಿ ಯಾರಿಗೂ ಈ ವಿಷಯದಲ್ಲಿ ತೊಡಕಾಗದಿರಲಿ ಎಂದು ನಾವು ಆಶಿಸುತ್ತೇವೆ. ಟೋನರ್ ರೀಫಿಲಿಂಗ್ ಪ್ರಕ್ರಿಯೆಯಲ್ಲಿ ಈ ಒಂದು ಹಂತವು ಸುಗಮವಾಗಿ ಸಾಗಲಿ ಎಂದು ನಾವು ಹಾರೈಸುತ್ತೇವೆ. ಈ ಮ್ಯಾಗ್ನೆಟಿಕ್ ರಾಡ್ ಸೈಡ್ ಕ್ಯಾಪ್ ಗ್ರೂವ್ಗೆ ಸರಿಯಾಗಿ ಫಿಟ್ ಆದರೆ ಮಾತ್ರ ರಾಡ್ ಸರಿಯಾಗಿ ತಿರುಗುತ್ತದೆ ಮತ್ತು ಆಗ ಮಾತ್ರ ಇಂಕ್ ಇದರ ಮೇಲೆ ಸರಿಯಾಗಿ ಮೆತ್ತಿಕೊಳ್ಳುತ್ತದೆ. ಆದ್ದರಿಂದ ಈ ಸೈಡ್ ಕ್ಯಾಪ್ ಹಾಕಿದ ಮೇಲೆ
ಮತ್ತು ಸ್ಕ್ರೂ ಅನ್ನು ಬಿಗಿಗೊಳಿಸಿದ ಮೇಲೆ ನೀವು ಅರ್ಧ ಚಂದ್ರದ ಭಾಗ ಹೊರಬಂದಿದೆಯೇ ಎಂದು ಸೈಡ್ ಕ್ಯಾಪ್ ಅನ್ನು ಹೊರಭಾಗದಿಂದ ಪರಿಶೀಲಿಸಿ. ಸ್ಮೂತ್ ಆಗಿ ತಿರುಗುತ್ತಿದೆಯೇ ಎಂದು ಚೆಕ್ ಮಾಡಲು ಮ್ಯಾಗ್ನೆಟಿಕ್ ರಾಡ್ ಅನ್ನು ನಿಧಾನವಾಗಿ ತಿರುಗಿಸಿ ನೋಡಿ. ಸೈಡ್ ಕ್ಯಾಪ್ ಅನ್ನು ಕ್ಲೋಸ್ ಮಾಡಿದ ನಂತರವೇ ನೀವು ಈ ಮ್ಯಾಗ್ನೆಟಿಕ್ ರಾಡ್ ಅನ್ನು ತಿರುಗಿಸಬೇಕು. ಇದನ್ನು ನೆನಪಿಡಿ. ಸ್ಮೂತ್ ಆಗಿ ತಿರುಗದೇ ಇದ್ದರೆ ರಾಡ್ ಸರಿಯಾಗಿ ಹೊಂದಿಕೆ ಆಗಿರದ ಸಾಧ್ಯತೆ ಇರುತ್ತದೆ. ನೀವು ಈ ಒಂದು ಹಂತವನ್ನು ನಿರ್ಲಕ್ಷಿಸಿದರೆ ಅದು ಕಳಪೆ ಪ್ರಿಂಟಿಂಗ್ಗೆ ಕಾರಣವಾಗುವುದಲ್ಲದೆ ಸ್ಪ್ರಿಂಗ್ ಮತ್ತು ರಾಡ್ ಇಂಡೆಂಟೇಷನ್ಗೆ ಶಾಶ್ವತ ಹಾನಿಯನ್ನು ಉಂಟು ಮಾಡುತ್ತದೆ. ನಾನು ಇದಕ್ಕೆ ಇಷ್ಟು ಒತ್ತು ನೀಡುತ್ತಿರುವುದು ಏಕೆಂದರೆ ನನಗೂ ಸಹ ಈ ವಿಷಯದಲ್ಲಿ ಮೊದಮೊದಲು ತುಂಬಾ ಸಮಸ್ಯೆಗಳಾಗಿದ್ದವು. ಹಾಗಾಗಿ ನನ್ನ ಇಷ್ಟೂ ವರ್ಷಗಳ ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಟೋನರ್ ಕಂಪಾರ್ಟ್ಮೆಂಟ್ ಸಿದ್ಧವಾಗಿದೆ. ವೇಸ್ಟ್ ಇಂಕ್ ಎಲ್ಲಾದರೂ ಇದ್ದರೆ ಒರೆಸಿಕೊಳ್ಳಿ. ರೀಫಿಲಿಂಗ್ ನ 3ನೇ ಹಂತವು ಈಗ ಪೂರ್ಣಗೊಂಡಿದೆ. ಈಗ ನಾವು ಮತ್ತೊಮ್ಮೆ ಇನ್ನೊಂದು ಕಂಪಾರ್ಟ್ಮೆಂಟ್ ಅನ್ನು ತೆಗೆದುಕೊಳ್ಳೋಣ. ಡ್ರಮ್ ಅನ್ನು ಕ್ಲೀನ್ ಮಾಡಿ. ಅದರ ನಂತರ PCR ರಬ್ಬರ್ ರೋಲರ್ ಅನ್ನು ಸಹ ಕ್ಲೀನ್ ಮಾಡಿ. ಮತ್ತು ನಾನು ನೀಡುವ ಇನ್ನೊಂದು ಉಪಯುಕ್ತ ಸಲಹೆ ಎಂದರೆ ಈ PCR ರಬ್ಬರ್ ರೋಲರ್ ಇದನ್ನು ಮಾತ್ರ ನೀವು ನೀರನ್ನು ಬಳಸಿ ಸ್ವಚ್ಛಗೊಳಿಸಬಹುದು. ನೆನಪಿಡಿ, ಟೋನರ್ ಅಥವಾ ಪ್ರಿಂಟರ್ನ ಇನ್ಯಾವುದೇ ಕಾಂಪೊನೆಂಟ್ಗಳಿಗೆ ನೀರು ಸೋಕಬಾರದು. ಆದರೆ ಈ ರಬ್ಬರ್ ರೋಲರ್ ಅನ್ನು ಮಾತ್ರ ನೀರಿನಿಂದ ಸ್ವಚ್ಛಗೊಳಿಸಿ. ನಂತರ ಅದನ್ನು ಸಂಪೂರ್ಣವಾಗಿ ಒರೆಸಿ ಒಣಗಿಸಿ. ಯಾವುದೇ ತೇವಾಂಶ ಉಳಿಯಬಾರದು. ನೀರು ಬಳಸಿ ಕ್ಲೀನ್ ಮಾಡುವುದರಿಂದ ಪ್ರಿಂಟಿಂಗ್ ಗುಣಮಟ್ಟ ಸಾಕಷ್ಟು ಸುಧಾರಣೆಯಾಗುತ್ತದೆ. ಈ ಒಂದು ಉಪಯುಕ್ತ ಸಲಹೆಯನ್ನು ಹೆಚ್ಚಿನ ಜನರು ನೀಡಲು ಹೋಗುವುದಿಲ್ಲ. ಸರಿ, ಈಗ ಮತ್ತೆ ನಮ್ಮ ಸ್ಥಳವನ್ನು ಸ್ವಚ್ಛಗೊಳಿಸೋಣ. ಈಗ ನಾವು ರೋಲರ್ಗಳನ್ನು ಒಂದೊಂದಾಗಿ ಜೋಡಿಸೋಣ. ಮೊದಲು PCR ರೋಲರ್ ಅನ್ನು ಅದರ ಸ್ಲಾಟ್ನಲ್ಲಿ ಸಿಗಿಸಿ. ನೀವು ಎರಡೂ ಬದಿಗಳಲ್ಲಿ ಸ್ಲಾಟ್ಗಳನ್ನು ಸೂಕ್ಷ್ಮವಾಗಿ ನೋಡಬಹುದು ಮತ್ತು ಅದನ್ನು ಸರಿಯಾಗಿ ಸೇರಿಸಿದಾಗ ಅದು ಕ್ಲಿಕ್ ಎಂದು ಸದ್ದು ಮಾಡುತ್ತದೆ. ಆದರೆ ಹೆಚ್ಚು ಒತ್ತಡವನ್ನು ಹಾಕಬೇಡಿ. ದಯವಿಟ್ಟು ಪ್ರತಿ ಹಂತವನ್ನು ನಿಧಾನವಾಗಿ ಮತ್ತು ಸಾವಧಾನವಾಗಿ ನಿರ್ವಹಿಸಿ. ಈಗ ಡ್ರಮ್ ಅನ್ನು ಅದರ ಸ್ಥಳದಲ್ಲಿ ಇರಿಸಿ. ಮತ್ತೊಮ್ಮೆ ಎಚ್ಚರಿಸುತ್ತಿದ್ದೇನೆ, ಆಕಸ್ಮಿಕವಾಗಿಯೂ ಅದರ ಮೇಲೆ ಗೀರುಗಳು ಮೂಡಬಾರದು. ಹಾಗೆಯೇ ಇವುಗಳನ್ನು ಸಿಗಿಸುವಾಗ ಯಾವುದೇ ಪ್ಲಾಸ್ಟಿಕ್ ಭಾಗಗಳು ಮುರಿದು ಹೋಗದಂತೆ ಎಚ್ಚರಿಕೆ ವಹಿಸಿ. ಎಲ್ಲಾದರೂ ವೇಸ್ಟ್ ಟೋನರ್ ಇದ್ದರೆ ಒರೆಸಿಕೊಳ್ಳಿ. ರೋಲರ್ಗಳನ್ನು ಸರಿಯಾಗಿ ಇರಿಸಲಾಗಿದೆಯೇ ಎಂಬುದನ್ನು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಿ. ಈಗ ಎರಡೂ ಕಂಪಾರ್ಟ್ಮೆಂಟ್ಗಳು ಸಿದ್ಧವಾಗಿವೆ. ನಾವು ಅವುಗಳನ್ನು ಆರಂಭದಲ್ಲಿ ಹೇಗೆ 2 ಭಾಗ ಮಾಡಿದ್ದೆವೋ ಹಾಗೆಯೇ ಅವುಗಳನ್ನು ಈಗ ಒಟ್ಟಿಗೆ ಸೇರಿಸೋಣ. ಸರಿಯಾಗಿ ನೋಡಿಕೊಂಡು ಸರಿಯಾದ ಕ್ರಮದಲ್ಲಿ ಅವುಗಳನ್ನು ಜೋಡಿಸಬೇಕಾಗುತ್ತದೆ. ಸರಿಯಾದ ರೀತಿಯಲ್ಲಿ ಜೋಡಿಸಿದರೆ ಎರಡೂ ಕಂಪಾರ್ಟ್ಮೆಂಟ್ಗಳ ಸಣ್ಣ ರಂಧ್ರಗಳು ಒಂದರ ಮೇಲೆ ಒಂದು ಒಟ್ಟಿಗೆ ಸೇರುವುದನ್ನು ನೀವು ನೋಡಬಹುದು. ಈಗ ನೀವು ಸೈಡ್ ಪಿನ್ಗಳನ್ನು ತೆಗೆದುಕೊಂಡು ಕಾರ್ಟ್ರಿಜ್ನ ಎರಡೂ ಬದಿಯಲ್ಲಿರುವ ಈ ಸಣ್ಣ ರಂಧ್ರಗಳ ಒಳಗೆ ಹೋಗುವಂತೆ ಸೇರಿಸಬೇಕು. ಇದನ್ನು ನಿಧಾನವಾಗಿ ಮಾಡಿ. ಸಮಯವನ್ನು ತೆಗೆದುಕೊಂಡು ಮಾಡಿ. ಆತುರ ಪಟ್ಟು ಒರಟಾಗಿ ಮಾಡಿದರೆ ಕೆಲವು ಸೂಕ್ಷ್ಮವಾದ ಪ್ಲಾಸ್ಟಿಕ್ ಭಾಗಗಳು ಒಡೆದು ಹೋಗುವ ಸಾಧ್ಯತೆ ಇರುತ್ತದೆ. ಸಮರ್ಪಕವಾದ ಸಾಧನವನ್ನು ಬಳಸಿಕೊಂಡು ಈ ರೀತಿ ಟ್ಯಾಪ್ ಮಾಡುವ ಮೂಲಕ ಪಿನ್ ಅನ್ನು ಸೇರಿಸಿ. ಎರಡೂ ಬದಿಯಲ್ಲಿ ಪಿನ್ಗಳನ್ನು ಜೋಡಿಸಿ ಮತ್ತು ಈ ಪಿನ್ ಅನ್ನು ಗಮನಿಸಿ. ಚೂಪಾದ ತುದಿಯು ಒಳಗೆ ಹೋಗುವಂತೆ ಮತ್ತು ದಪ್ಪನೆಯ ಭಾಗವು ಹೊರಗೆ ಬರುವಂತೆ ಪಿನ್ ಅನ್ನು ನೀವು ಸಿಗಿಸಬೇಕಾಗುತ್ತದೆ. ಈಗ ಎರಡೂ ಕಂಪಾರ್ಟ್ಮೆಂಟ್ಗಳನ್ನು ಜೋಡಿಸಿದ್ದು ಆಯಿತು. ಚೆಕ್ ಮಾಡಿ. ಯಾವಾಗಲೂ ಪ್ರತಿ ಹಂತದಲ್ಲೂ ಪರೀಕ್ಷಿಸಿ. ಇದರಿಂದ ನೀವು ಮತ್ತೊಮ್ಮೆ ಕಾರ್ಟ್ರಿಜ್ ಅನ್ನು ತೆಗೆಯುವುದನ್ನು ತಪ್ಪಿಸಬಹುದು. ಕಂಪಾರ್ಟ್ಮೆಂಟ್ಗಳು ಸರಿಯಾಗಿ ಸೇರದಿದ್ದರೆ ಮತ್ತು ಅವು ಬೇರ್ಪಟ್ಟರೆ ನೀವು ಸರಿಯಾಗಿ ಸೇರಿಸಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಎರಡೂ ಕಂಪಾರ್ಟ್ಮೆಂಟ್ಗಳ ಎರಡೂ ರಂಧ್ರಗಳ ಮೂಲಕ ಎರಡೂ ಬದಿಗಳಲ್ಲಿ ಸರಿಯಾಗಿ ಪಿನ್ಗಳನ್ನು ತೂಗಿಸಬೇಕು. ಎಳೆದಾಗ ಕಂಪಾರ್ಟ್ಮೆಂಟ್ಗಳು ಇಬ್ಬಾಗವಾಗಬಾರದು. ಇದಲ್ಲದೆ ಇಲ್ಲಿ ಎರಡೂ ಬದಿಗಳಲ್ಲಿ ಈ ಕುಶನಿಂಗ್ ಸ್ಪ್ರಿಂಗ್ ಇರುವುದನ್ನು ನೀವು ಗಮನಿಸಬಹುದು. ಈ ಸ್ಪ್ರಿಂಗ್ಗಳು ನೇರವಾಗಿರಬೇಕು ಮತ್ತು ಅದು ಕುಶನಿಂಗ್ ಎಫೆಕ್ಟ್ ನೀಡುವುದನ್ನು ಖಚಿತಪಡಿಸಿಕೊಳ್ಳಿ. ನೀವು ಗಮನಿಸಿದರೆ ಈ ಸ್ಪ್ರಿಂಗ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಸಹ ಕೊಕ್ಕೆಗಳು ಇವೆ. ನೀವು ಒರಟಾಗಿ ಜೋಡಿಸಿದರೆ ಇವೆಲ್ಲವೂ ಕತ್ತರಿಸಿ ಹೋಗಬಹುದು. ಆದ್ದರಿಂದ ಎರಡು ಕಂಪಾರ್ಟ್ಮೆಂಟ್ಗಳನ್ನು ಸೇರಿಸುವಾಗ ಈ ಸ್ಪ್ರಿಂಗ್ಗಳು ನೇರವಾಗಿರುವುದನ್ನು ಮತ್ತು ಕಿತ್ತು ಹೋಗದಂತೆ ಎಚ್ಚರ ವಹಿಸಬೇಕು. ಸ್ಪ್ರಿಂಗ್ಗಳು ಒಳ್ಳೆಯ ರೀತಿಯಲ್ಲಿ ಕುಶನಿಂಗ್ ನೀಡುವುದನ್ನು ಖಾತರಿಪಡಿಸಿಕೊಳ್ಳಬೇಕು. ಟೋನರ್ ಸುಗಮವಾಗಿ ಕಾರ್ಯನಿರ್ವಹಿಸಲು ಇದು ಸಹ ಮುಖ್ಯವಾಗುತ್ತದೆ. ನಿಮಗೆ ನೆನಪಿದ್ದರೆ ನಾವು ಆರಂಭದಲ್ಲಿ ತೆಗೆದ ಮೊದಲನೇ ಸ್ಪ್ರಿಂಗ್, ಈಗ ನಾವು ಅದನ್ನು ವೀಲ್ ಗೇರ್ ಇಲ್ಲದಿರುವ ಡ್ರಮ್ನ ಈ ಬದಿಗೆ ಹಾಕಬೇಕು. ಇಲ್ಲಿ ಸಣ್ಣ ಕೊಕ್ಕೆಗಳನ್ನು ಗಮನಿಸಿ. ಅವು ತುಂಬಾ ಸೂಕ್ಷ್ಮವಾದವು. ಅವು ಕತ್ತರಿಸಲ್ಪಟ್ಟರೆ ನಂತರ ನೀವು ಸ್ಪ್ರಿಂಗ್ ಅನ್ನು ಸೇರಿಸಲು ಸಾಧ್ಯವಾಗುವುದಿಲ್ಲ.
ಆದ್ದರಿಂದ ಎಚ್ಚರಿಕೆಯಿಂದ ಇದನ್ನು ನಿರ್ವಹಿಸಿ. ಈ ಸ್ಪ್ರಿಂಗ್ ಹಾಕಲು ತೆಳುವಾದ ಸ್ಕ್ರೂ ಡ್ರೈವರ್ ಅನ್ನು ಬಳಸಿ. ಸ್ಪ್ರಿಂಗ್ನ ಸುರುಳಿ ಇರುವ ತುದಿಯು ಡ್ರಮ್ನ ಹೊರಗಿರುವ ಕೊಕ್ಕೆಗೆ ಸಿಗಿಸಬೇಕು ಮತ್ತು ಫ್ಲಾಟ್ ಆದ ತುದಿಯು ಅದರ ವಿರುದ್ಧವಿರುವ ಕೊಕ್ಕೆಯನ್ನು ತಲುಪಬೇಕು. ಎರಡೂ ಬದಿಗಳಲ್ಲಿ ಆ ಸಣ್ಣ ಕೊಕ್ಕೆಗಳನ್ನು ಗಮನಿಸಿ. ಸ್ಪ್ರಿಂಗ್ ಅನ್ನು ಈ ರೀತಿ ಜೋಡಿಸಬೇಕು. ಟೋನರ್ ಕೆಲಸ ಮಾಡಲು ಮತ್ತು ಗುಣಮಟ್ಟದ ಮುದ್ರಣವನ್ನು ನೀಡಲು ಡ್ರಮ್ ಕುಶನಿಂಗ್ ಸ್ಪ್ರಿಂಗ್ಗಳನ್ನು ಒಳಗೊಂಡಂತೆ ಎಲ್ಲಾ ಸ್ಪ್ರಿಂಗ್ಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಬೇಕು. ಈಗ ಕೊನೆಯ ಹಂತ, ಡ್ರಮ್ ಅನ್ನು ತೆಗೆಯಲು ನಾವು ಪ್ರಾರಂಭದಲ್ಲಿಯೇ ತೆಗೆದ ಮೊದಲನೇ ಸೈಡ್ ಕ್ಯಾಪ್. ಇದನ್ನು ನೀವು ನೆನಪಿಸಿಕೊಳ್ಳಿ. ಈಗ ಇದನ್ನು ವಾಪಸ್ಸು ಹಾಕೋಣ. ಒಂದು ವೇಳೆ ನೀವು ಆತುರದಲ್ಲಿ ಇದನ್ನು ಹಾಕಲು ಮರೆತು ಪ್ರಿಂಟರ್ನ ಒಳಗೆ ಕಾರ್ಟ್ರಿಜ್ ಅನ್ನು ಹಾಕಿ ಪ್ರಿಂಟ್ ನೀಡಲು ಹೋದರೆ ಪ್ರಿಂಟರ್ ಟೋನರ್ ಇಲ್ಲ ಎಂದು ಹೇಳುವ ಎರರ್ ಮೆಸೇಜ್ ಅನ್ನು ಹಿಂದಿರುಗಿಸುತ್ತದೆ. ಆದ್ದರಿಂದ ನಾವು ಎಲ್ಲಾ ಹಂತಗಳನ್ನು ಪೂರ್ಣಗೊಳಿಸೋಣ. ಡ್ರಮ್ ಸೈಡ್ ಕ್ಯಾಪ್ ಅನ್ನು ಹಾಕಿ ಉಳಿದ 2 ಸ್ಕ್ರೂಗಳನ್ನು ಟೈಟ್ ಮಾಡಿ. ಕೆಲವು ಕಂಪನಿ ಟೋನರ್ಗಳು ಡ್ರಮ್ ಅನ್ನು ತೆರೆಯಲು ಯಾವುದೇ ರೀತಿಯ ಸೈಡ್ ಕ್ಯಾಪ್ ಅನ್ನು ಹೊಂದಿರುವುದಿಲ್ಲ. ಬದಲಿಗೆ ಅದನ್ನು ಈ ರೀತಿ ಲಾಕ್ ಮಾಡಲಾಗಿರುತ್ತದೆ. ಇದರಿಂದ ಡ್ರಮ್ ಅನ್ನು ತೆಗೆಯಲು ಕಷ್ಟವಾಗುತ್ತದೆ. ಡ್ರಮ್ ಅನ್ನು ತೆಗೆಯದೆ ನಾವು ಟೋನರ್ ಭಾಗಗಳನ್ನು ತೆಗೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ನೀವು ಡ್ರಮ್ನ ಇನ್ನೊಂದು ಬದಿಗೆ ಹೋಗಿ ಅಲ್ಲಿ ಡ್ರಮ್ ಅನ್ನು ಹಿಡಿದಿಡುವ ದೊಡ್ಡ ಪಿನ್ ಅನ್ನು ತೆಗೆಯುವ ಮೂಲಕ ಡ್ರಮ್ ಅನ್ನು ತೆಗೆಯಲು ಸಾಧ್ಯವಾಗುತ್ತದೆ. ಈ ಚಿಕ್ಕ ಸಂದಿಯನ್ನು ಪ್ರವೇಶಿಸಿ ಕತ್ತರಿ ಅಥವಾ ತೆಳುವಾದ ಉಪಕರಣವನ್ನು ಬಳಸಿಕೊಂಡು ಈ ರೀತಿ ಎಚ್ಚರಿಕೆಯಿಂದ ನೀವು ಈ ಗ್ಯಾಪ್ನ ಎರಡೂ ಕಡೆಗೆ ನಿಧಾನವಾಗಿ ಅಲ್ಲಾಡಿಸಬೇಕಾಗುತ್ತದೆ. ಇದು ದೊಡ್ಡ ಪಿನ್ ಅನ್ನು ಸಡಿಲಗೊಳಿಸುತ್ತದೆ. ಈಗ ನೀವು ಇಲ್ಲಿ ಒಂದು ಸಣ್ಣ ಗ್ರೂವ್ ಅನ್ನು ನೋಡಬಹುದು. ಅದನ್ನು ನಿಧಾನವಾಗಿ ಚುಚ್ಚಿ ಮೆಲ್ಲಗೆ ಎಳೆಯುವ ಮೂಲಕ ಈ ದೊಡ್ಡ ಪಿನ್ ಅನ್ನು ಹೊರತೆಗೆಯಬಹುದು. ಇದನ್ನೂ ಸಹ ತಾಳ್ಮೆಯಿಂದ ಮಾಡಬೇಕಾಗುತ್ತದೆ. ಒರಟಾಗಿ ಮಾಡಿದರೆ ಡ್ರಮ್ನ ಅಂಚುಗಳಿಗೆ ಹಾನಿಯಾಗಬಹುದು. ಪಿನ್ ಹೊರಬಂದ ಮೇಲೆ ನೀವು ಡ್ರಮ್ ಅನ್ನು ಸುಲಭವಾಗಿ ತೆಗೆಯಬಹುದು. ಅದೇ ರೀತಿ ರೀಫಿಲಿಂಗ್ ಕೆಲಸ ಮುಗಿದ ನಂತರ ನೀವು ಈ ಪಿನ್ ಅನ್ನು ವಾಪಸ್ ಹಾಕಬಹುದು. ಸೈಡ್ ಕ್ಯಾಪ್ ಮತ್ತು 2 ಸ್ಕ್ರೂಗಳನ್ನು ತೆಗೆಯುವುದಕ್ಕೆ ಹೋಲಿಸಿದರೆ ಇದು ಸ್ವಲ್ಪ ವಿಭಿನ್ನ ವಿಧಾನವಾಗಿದೆ. ಈ ಟೋನರ್ನಲ್ಲಿ ಡ್ರಮ್ ಸೈಡ್ ಕ್ಯಾಪ್ ಇಲ್ಲ, ಅದನ್ನು ತೆಗೆಯಲು ಸ್ಕ್ರೂಗಳೂ ಇಲ್ಲ. ಇದು ನಿಮಗೆ ತೋರಿಸಲು ನಾನು ಇಟ್ಟುಕೊಂಡಿರುವಂತಹ ಒಂದು ಟೋನರ್ ಮಾದರಿಯಾಗಿದೆ. ಆದ್ದರಿಂದ ನೀವು ವಿಭಿನ್ನ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಬೇಕಾಗುತ್ತದೆ. ಟೋನರ್ ಕಾರ್ಟ್ರಿಜ್ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಒಮ್ಮೆ ನೀವು ಡ್ರಮ್ ಅನ್ನು ಈ ರೀತಿ ತಿರುಗಿಸಿ. ಅದು ಸರಾಗವಾಗಿ ಚಲಿಸುತ್ತಿದೆಯೋ ಇಲ್ಲವೋ ಗಮನಿಸಿ. ಅದು ಸರಾಗವಾಗಿ ತಿರುಗದಿದ್ದರೆ ಮತ್ತು ಯಾವುದೇ ರೀತಿಯ ಅಡಚಣೆ ಇದ್ದರೆ ನೀವು ಸರಿಯಾದ ರೀತಿಯಲ್ಲಿ ರೀಫಿಲ್ ಮಾಡಿಲ್ಲ, ಅಂದರೆ ನೀವು ಅದನ್ನು ಸರಿಯಾಗಿ ಜೋಡಿಸಿಲ್ಲ ಎಂದೇ ಅರ್ಥ. ಅದಕ್ಕಾಗಿಯೇ ನಾನು ಎಲ್ಲವನ್ನೂ ಪ್ರತಿ ಹಂತವನ್ನು ತುಂಬಾ ಸ್ಪಷ್ಟವಾಗಿ ಮತ್ತು ಸವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪೆನ್ ಅಥವಾ ಮಾರ್ಕರ್ ಉಪಯೋಗಿಸಿ ನಾವು ಮಾಡಿದ ರೀಫಿಲ್ಗಳ ಸಂಖ್ಯೆ ಬರೆಯೋಣ. ಇದು ಈ ಟೋನರ್ನ ಮೇಲೆ 3ನೇ ರೀಫಿಲಿಂಗ್ ಆಗಿದೆ. ಆದ್ದರಿಂದ ನಾನು ಇದರ ಮೇಲೆ 3 ಎಂದು ಬರೆಯುತ್ತಿದ್ದೇನೆ. ಈಗ ಟೆಸ್ಟಿಂಗ್ ಟೈಮ್. ರೀಫಿಲ್ ಮಾಡಿದ ಟೋನರ್ ಅನ್ನು ಹಾಕೋಣ ಮತ್ತು ಅದು ಹೇಗೆ ಪ್ರಿಂಟ್ ಮಾಡುತ್ತದೆ ಎಂದು ನೋಡೋಣ. ಅಬ್ಬ ದೇವರೇ, ನನಗೆ ಎಷ್ಟೇ ಅನುಭವವಿದ್ದರೂ ಎಷ್ಟೇ ಪರಿಣಿತಿ ಇದ್ದರೂ ರೀಫಿಲ್ ಮಾಡಿದ ನಂತರ ಟೋನರ್ ಸರಿಯಾಗಿ ಕೆಲಸ ಮಾಡಿದಾಗಲೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೇನೆ.